ಒಡಿಶಾ ಶೈಲಿಯಲ್ಲಿರುವಂತಹ ಪೂರಿ ಜಗನ್ನಾಥ ದೇವಸ್ಥಾನ. ನಮ್ಮ ಬೆಂಗಳೂರಲ್ಲಿ ಶ್ರೀ ಜಗನ್ನಾಥ ಸ್ವಾಮಿ ದರ್ಶನ ಮಾಡೋಣ ಅಂತ ಬಂದ್ವಿ. ನಾವು ಬರೋ ಶ್ರೀ ದೇವಸ್ಥಾನ ಕೂಡ ಕ್ಲೋಸ್ ಆಗಿಬಿಟ್ಟಿತ್ತು. ತದನಂತರ 4 ಗಂಟೆಗೆ ಓಪನ್ ಆಯಿತು. ಹಾಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಚೆನ್ನಾಗಿ ದರ್ಶನ ಕೂಡ ಆಯಿತು. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನಿಮ್ಮೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಕೂಡ ನಿಮ್ಮ ಆಶೀರ್ವಾದ ತುಂಬಾ ಚೆನ್ನಾಗಿದ್ದೀವಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಚಾಕ್ಲೇಟ್ಸ್ ಅದು ಜ್ಯೂಸ್ ಅಂತ ಯಾರು ಹೇಳಿದ್ದು? ಚಾಕ್ಲೇಟ್ಸ್ ಏನು ಹೇಳೋದು? ಚಾಕ್ಲೇಟ್ಸ್ ತಗೊಳ್ಳೋಣ ಪಪ್ಪ ಬಂದ್ಮೇಲೆ. ಬೆಂಗಳೂರಲ್ಲಿ ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದ ಶೈಲಿಯಲ್ಲೇ ನಮ್ಮ ಬೆಂಗಳೂರಲ್ಲಿ ಜಗನ್ನಾಥ ಸ್ವಾಮಿ ದೇವಸ್ಥಾನ ಇದೆ. ದರ್ಶನ ಮಾಡೋಣ ಅಂತ ನಾವು ಕೂಡ ರೀಸೆಂಟಾಗಿ ತೇರು ಕೂಡ ಎಳೆದಿದ್ರು. ಅದು ಕೂಡ ತೇರು ನಿಂತಿತ್ತು. ಅದು ಕೂಡ ನೋಡ್ಕೊಂಡು ಹೊರಟ್ವಿ. ಆದ್ರೆ ನಮ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಓಪನ್ ಇರುತ್ತೆ ಅನ್ಕೊಂಡೆ ಹೋಗೋಷ್ಟ್ರೊಳಗಡೆ 1 ಗಂಟೆ ಆಗಿತ್ತು. ನಾವು ಹೋಗೋಷ್ಟ್ರೊಳಗೆ ಕ್ಲೋಸ್ ಕೂಡ ಆಗಿತ್ತಲ್ವಾ. ತುಂಬಾ ಜನ ದರ್ಶನಕ್ಕೆ ಅಂತ ಕೂಡ ವೇಟ್ ಮಾಡ್ತಿದ್ರು. ಓಪನ್ ಆಗೋದು 4 ಗಂಟೆ ಮೇಲೆ ಅಂತ ಕೂಡ ಹೇಳಿದ್ರು. ಹಾಗಾಗಿ ಸರಿ ಅಂತೇಳಿ ವೇಟ್ ಮಾಡೋಣ ಅಂತ ವೇಟ್ ಮಾಡ್ತಿದ್ವಿ. ತುಂಬಾ ಜನ ವೇಟ್ ಮಾಡ್ತಿದ್ರು. ಹಾಗೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಬೋಣ ಅಂತ ಹೋಗಿ ಅಲ್ಲೂ ಕೂಡ ಅಷ್ಟೇ ತುಂಬಾನೇ ರಶ್ ಕೂಡ ಇತ್ತು. ಜಾತ್ರೆ ಆಗಿರೋದ್ರಿಂದ ರೀಸೆಂಟ್ ಆಗಿ ತುಂಬಾನೇ ರಶ್ ಇತ್ತು. ತುಂಬಾ ಜನ ದರ್ಶನಕ್ಕೆ ಅಂತ ಕೂಡ ವೇಟ್ ಮಾಡ್ತಾ ಇತ್ತು. ಸರಿ ಅಂತೇಳಿ ನಾವು ಕೂಡ ವೇಟ್ ಮಾಡಿ ಏನಾದ್ರು ತಿನ್ಕೊಂಡ್ ಬಂದಿರ್ಲಿಲ್ವಾ ಮಧ್ಯಾಹ್ನ ಊಟಕ್ಕೆ, ಏನಾದ್ರು ತಿನ್ನೋಣ ಸ್ನಾಕ್ಸ್ ಅಂತ ಬಂದ್ವಿ ಕೂಡ. ಬೆಂಗಳೂರಿನಲ್ಲಿ ಒಡಿಶಾದ ಪೂರಿ ಧಾಮದ ಶೈಲಿಯಲ್ಲೇ ನಿರ್ಮಿಸಲಾಗಿರುವ ಅತ್ಯಂತ ಪ್ರಸಿದ್ಧ ಹಾಗೂ ಮುಖ್ಯವಾದ ಶ್ರೀ ಜಗನ್ನಾಥ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇದಿರುವ ಸ್ಥಳ ಬಂದ್ಬಿಟ್ಟು ಅಗರ ಫ್ಲೇವರ್ ಹತ್ತಿರ, ಅಗರ ವಿಲೇಜ್, ಫಸ್ಟ್ ಸೆಕ್ಟರ್, HSR ಲೇಔಟ್, ಬೆಂಗಳೂರು ಸುತ್ತಮುತ್ತಲ ಜನ ಬಂದು ಪೂರಿ ಜಗನ್ನಾಥ ದೇವಸ್ಥಾನ ಶೈಲಿಯಲ್ಲೇ ಇದೆ. ಒಮ್ಮೆ ದರ್ಶನ ಮಾಡಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ದೇವಸ್ಥಾನ ಮಾತ್ರ. ಮತ್ತೆ ಹೋಗು ಪಪ್ಪ, ಅಲ್ಲಿ ಹೋಯ್ತು ಪಪ್ಪ. ಅವ್ರ ಚಿಕ್ಕಪ್ಪನ ಬೈಕ್ ಅಂತ ಅದಕ್ಕೆ ಹೋಗಿದ್ದಾನಲ್ಲಿ ನೋಡಕ್ಕೆ. ನೋಡಿ ಎಲ್ಲಾರ ನಿಲ್ಲಿಸ್ಲಿ, ಅಡ್ಡಾಡ್ಬೇಕು ಒಟ್ಟಿನಲ್ಲಿ. ಸ್ಪೇಸ್ ಸಿಕ್ಕರೆ ಸಾಕು, ಓಡಾಡ್ತಾ ಇರ್ಬೇಕು ಅವರು. ಪಪ್ಪನ ಮಾತ್ರ ಬಿಡೋಣ. ಜಂಪ್ ಮಾಡಕ್ ಹೋಗಿದಾರಲ್ಲ, ಈಗ ಜಂಪ್ ಮಾಡ್ತಾರೆ ನೋಡಿ. ಎಲ್ಲೋ ಸಿಮ್ಲಾ ಹೊಡ್ಸೋಣ. ದರ್ಶನ ಮಾಡೋಣ ಅಂದ್ರೆ ದೇವಸ್ಥಾನ ಓಪನ್ ಆಗದೆ 4:15 ಮೇಲೆ ಅಂದ್ರು. ಹಾಗಾಗಿ ನನ್ನ ರೂಮ್ ಇರೋದು ಕೂಡ ಇಲ್ಲೇ ನಿಯರ್ ಆಗಿತ್ತು. ಅವ್ರು ಕೂಡ ಡ್ಯೂಟಿ ಕೂಡ ಇಲ್ಲ ನಿಯರ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಕಾಲ್ ಮಾಡಿದ್ವಿ. ಅವರು ಕೂಡ ದೇವಸ್ಥಾನ ಹತ್ರ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವರು ಕೂಡ ಬಂದ್ರು. ಅದೇ ದೇವಸ್ಥಾನ ಓಪನ್ ಆಗೋದು ಕೂಡ 4 ಗಂಟೆ ಮೇಲೆ ಅಂದಿದ್ರಲ್ವಾ. ಹಾಗಾಗಿ ಊಟ ಮಾಡ್ಕೊಂಬರೋಣ ಅಂತ ಕೂಡ ಹೊರಟ್ವಿ. ಪಾಪು ಸೈಲೆಂಟ್ ಕೂತ್ಬಿಟ್ಟಿದ್ದ. ಯಾರು ಹೊಸಬ್ರು ಕಂಡ್ರೆ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡ್ತಾನೆ, ಏನು ಮಾತಾಡ್ತಿರ್ಲಿಲ್ಲ. ಅಣ್ಣ ತುಂಬಾನೇ ಮಾತಾಡ್ತಿದ್ರು. ಅಂದ್ರೆ ಪಾಡಿಗೆ ಅವ್ರು ಸೈಲೆಂಟ್ ಆಗಿ ಕೂತಿದ್ರು. ಕಾರ್ ಮೂವ್ ಆಗ್ತಿದ್ರೆ ಖುಷಿ ಪಡ್ತಿದ್ರು. ಅವ್ರಿಗಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು ಕಾರಲ್ಲಿ ಕೂತಿದ್ದು. ಏನಾದ್ರೂ ಹೊಸಬ್ರು ಕಂಡ್ರೆ ನಮ್ಮ ಪಾಪ ಒಂದು ಸೈಲೆಂಟ್ ಆಗಿಬಿಡ್ತಾನೆ. ಅವ್ರು ಎಷ್ಟೇ ಮಾತಾಡ್ಸಿದ್ರು ಮಾತು ಕೂಡ ಆಡಲ್ಲ. ನನ್ನ ಹಸ್ಬೆಂಡು ಅಣ್ಣ ತುಂಬಾನೇ ಮಾತಾಡ್ತಾ ಇದ್ರಲ್ವಾ, ಅದನ್ನ ಕೇಳಿಸ್ಕೊಂತ ಕುತ್ಕೊಂಡ್ಬಿಟ್ಟಿದ್ರು. ಮಾತಾಡು ಪುಟ್ಟ ಅಂತ ಹೇಳಿದ್ರು, ಮಾತಾಡ್ತಾನೆ ಇರ್ಲಿಲ್ಲ ಅವರು. ಬೇಡವಾ ನೀನು ಕೂರ್ತಿಯ ಸುಮ್ಮನೆ? ಸೈಲೆಂಟ್ ಆಗಿ ಕೂತಿದ್ದಾನೆ. ಸಖತ್ ಕೀಟ್ಲ ಇದ್ದಾನೆ. ಹೆಸರು ಬಂದ್ಬಿಟ್ಟು ಶ್ರೀ ಮುತ್ತುಹಳ್ಳಿ ವೆಜ್ ರೆಸ್ಟೋರೆಂಟ್ ಅಂತ ಹೇಳಿ. ಇದಿರೋದು HSR ಲೇಔಟ್ ಅಲ್ಲಿ ಬೆಂಗಳೂರು. ಇದು ಸಾಂಪ್ರದಾಯಿಕ ಶೈಲಿಯ ಶುದ್ಧ ಸಸ್ಯಾಹಾರಿ ಹೋಟೆಲ್ ಕೂಡ. ಇದು ದಕ್ಷಿಣ ಭಾರತೀಯ ಉಪಹಾರಗಳಿಗೆ ಹೆಚ್ಚು ಹೆಸರುವಾಸಿಯಾಗಿದೆ. ಹಾಗೆ ಸುತ್ತಮುತ್ತ ಇರೋರು ಬಂದು ಒಮ್ಮೆಲೆ ಊಟ ಮಾಡಿ ತುಂಬಾನೇ ಚೆನ್ನಾಗಿದೆ. ಈ ರೀತಿ ಹಳ್ಳಿ ವಾತಾವರಣದಲ್ಲಿ ಕುತ್ಕೊಂಡು ಊಟ ಮಾಡಬೇಕು ಅನ್ನೋ ಆಸೆ ಪಡೋರು ಒಮ್ಮೆ ಬಂದು ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿದೆ.
ಹೋಟೆಲ್ಗೆ ಅಣ್ಣ ಕರ್ಕೊಂಡ್ಬಂದಿದ್ದು ತುಂಬಾ ಚೆನ್ನಾಗಿತ್ತು. ಹೋಟೆಲ್ ಕೂಡ ಹಳ್ಳಿ ವಾತಾವರಣ ಥರನೇ ಅನಿಸ್ತು, ಅಷ್ಟು ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಪನ್ನೀರ್ ತಗೊಂಡೋಣ ಅನ್ಕೊಂಡ್ವಿ. ಹಸ್ಬೆಂಡು ಮಧ್ಯಾಹ್ನ ಆಗಿದೆ, ಪೂರ್ತಿಯಾಗಿ ಊಟನೇ ಮಾಡಮ್ಮ, ಫುಲ್ ಮೀನ್ಸ್ ತರ್ತೀನಿ ಅಂತ ಹೇಳಿದ್ರು. ಸರಿ ಮತ್ತೆ ಇನ್ನೇನು ಅಂತ ಫುಲ್ ಮೀನ್ಸೇ ತಗೊಂಡ್ವಿ. ಹೋಟೆಲ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು, ರುಚಿ ಕೂಡ ಅಷ್ಟೇ ನಮ್ಮ ಶಿವಮೊಗ್ಗ ಹೋಟೆಲ್ ಅಂತ ಹೇಳ್ಬೋದು. ಟೇಸ್ಟ್ ವೈಸ್ ಅಷ್ಟೇ ಕಾಂಪ್ರಮೈಸ್ ಮೇಡಮ್, ಅಷ್ಟು ಚೆನ್ನಾಗಿತ್ತು. ಟೇಸ್ಟ್ ಬಂತು ಮನೇಲೇ ಊಟ ಮಾಡೋ ರೀತಿ ಮನೆಗೆ ಯಾವ ರೀತಿ ಅಡುಗೆ ರುಚಿಯಾಗಿ ಕೂಡ ಇತ್ತು. ತುಂಬಾನೇ ಇಷ್ಟ ಆಯಿತು ಊಟ ಅಂತಲೇ ಹೇಳ್ಬೋದು. ನಮ್ಗೆಲ್ಲರೂ ಕೂಡ ಊಟ ಇಷ್ಟ ಆಯಿತು, ಅಷ್ಟೊಂದು ರುಚಿಯಾಗಿತ್ತು ಊಟ ಕೂಡ. ಕೆಳಗಡೆ ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮೇಲ್ಗಡೆ ಕೂಡ ಒಂದು ಸೆಕ್ಷನ್ ಇತ್ತು, ಹಾಗಾಗಿ ನೋಡ್ಕೊಂಬರೋಣ ಅಂತ ಹೋದ್ವಿ. ಒಳ್ಳೆ ಹಳ್ಳಿಯಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿನೇ ಇದೆ. ಮೇಲ್ಗಡೆ ಎಲ್ಲ ಅದೇನ ಪೋರ್ಷನ್ ಎಲ್ಲ ಬಿದಿರಿನ ಬುಟ್ಟಿ ಇರುತ್ತಲ್ವ, ಅದರಿಂದನೇ ಡೆಕೋರ್ ಮಾಡಿದ್ದಾರೆ. ಮತ್ತೆ 2 ಮುದ್ದಾದ ಎತ್ತುಗಳು ಹಳ್ಳಿಯಲ್ಲಿ ಯಾವ ರೀತಿ ವಾತಾವರಣ ಇರುತ್ತೋ ಆ ರೀತಿನೇ ಕ್ರಿಯೇಟ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಊಟನ ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿ ಆ ಹೋಟೆಲ್ನ ಡೆಕೋರ್ ಮಾಡಿದಾರೋ ಅಷ್ಟೇ ಚೆನ್ನಾಗಿ ಊಟ ಕೂಡ ಇತ್ತು. ಒಳ್ಳೆ ಹಳ್ಳಿಯಲ್ಲೇ ಅಂದ್ರೆ ನಮ್ಮ ಶಿವಮೊಗ್ಗದಲ್ಲೇ ಕುತ್ಕೊಂಡು ಮನೇಲಿ ಊಟ ಮಾಡೋ ರೀತಿ ಇತ್ತು. ಅಷ್ಟೊಂದು ಚೆನ್ನಾಗಿತ್ತು ಹೋಟೆಲ್ ಅಂತೂ, ತುಂಬಾನೇ ಇಷ್ಟ ಆಯ್ತು ನಮ್ಗಂತೂ. ನಮ್ಮ ಪಾಪ ಅಂತೂ ತುಂಬಾನೇ ಕಿಟ್ಲೆ ಮಾಡ್ತಿದ್ದ, ಕಾರಲ್ಲಿ ಎಷ್ಟು ಸೈಲೆಂಟ್ ಆಗಿ ಕೂತಿದ್ದ. ಕಡೆ 2 ಇತ್ತು. ತಾತ ಅಜ್ಜಿ ಎಲ್ಲ ನೋಡಿ, ತಾತ ನೋಡಲಿ ತಾತ ಅಜ್ಜಿ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ತುಂಬಾನೇ ಚೆನ್ನಾಗಿತ್ತು ಹೋಟೆಲ್ ಮಾತ್ರ. ಶ್ರೇಯಾ ಶ್ರೇಯಾ ಶೈಲಿ ಅಂಬನಾ, ನಿಮ್ಮೂರ ಅಂಬನಾ? ಅಜ್ಜಿ ಗೋಧಿ ಕೇಳ್ತಾ ಇದ್ದಾಳೆ. ಹೊರಟೆ ಹೊಡ್ಕೊಂಡು ಹಾಗೆ ಮನೆ ಹೊಳಗೆ ಎಲ್ಲ ತಿನ್ಕೊಂಡು ಊಟ ಮಾಡ್ಕೊಂಡು ವರ್ಷಕ್ಕೆ 4 ಗಂಟೆ ಆಗುತ್ತೆ. ದೇವ್ರ ದರ್ಶನ ಪಡೆಯೋಣ ಅಂತ ಕೂಡ ಬಂದ್ವಿ. ಗುಡಿಯಲ್ಲಿ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಲೇಟಾಗಿ ಓಪನ್ ಆಗುತ್ತೆ ಅಂದರು. ಹಾಗಾಗಿ ನಾವು ಬೇರೆ ಕಡೆ ಕೂಡ ಹೋಗ್ಬೇಕಾಗಿತ್ತಲ್ವ, ಹಾಗಾಗಿ ಅಲ್ಲಿ ದರ್ಶನ ಮಾಡೋಕ್ಕಾಗಲಿಲ್ಲ. ಹೊರಗಡೆಯಿಂದ ದರ್ಶನ ಮಾಡಿಕೊಂಡು ಬಂದ್ವಿ. अच्छा दिन ओपन 5 ಕೂಡ 5 ಅನ್ಸುತ್ತೆ. ಆತಲ್ಲ ವಿಡಿಯೋ ಈಗ ಹೋಗ್ಬಿಡೋದು ಮುಗಿತಿಲ್ಲ ಇಷ್ಟೇ. ಬ್ರಿಡ್ಜ್ ವಿಡಿಯೋ ಮಾಡ್ಕೊಂಡಿದ್ದೆ, ಆಗ್ರಾ ಬ್ರಿಡ್ಜ್ ತೋರಿಸ್ಬೋದು. ಇದೇ ಆಗ್ರಾ ಬ್ರಿಡ್ಜು, ಕೆಳಗಡೆ ಪಾರ್ಕಿಂಗ್ ಇರುತ್ತೆ, ಪಾರ್ಕ್ ಮಾಡ್ಕೊಳ್ಳಿ, ಇಲ್ಲಿ ಬಂದು ದರ್ಶನ ಮಾಡ್ಕೊಳ್ಳಿ. ನೋಡಿ ನಮ್ಮ ಗಾಡಿ ಅಲ್ಲಿ ನಿಂತಿದೆ. ಅಪ್ಪ ಈಗ ಓಪನ್
ಯಾರೆಲ್ಲ ಪೂರಿ ಜಗನ್ನಾಥ ಸ್ವಾಮಿ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ವೋ ಒಮ್ಮೆ ಬಂದು ನಮ್ಮ ಬೆಂಗಳೂರಲ್ಲಿ ಶ್ರೀ ಜಗನ್ನಾಥ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ, ತುಂಬಾನೇ ಇಷ್ಟ ಆಯ್ತು ಕೂಡ. నేను ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ನಮ್ಮ ಪಾಪದು ತುಂಬಾನೇ ಸೈಲೆಂಟ್ ಆಗಿದ್ದ ನಮ್ಮ ಪಾಪು. ದರ್ಶನ ಎಲ್ಲ ಮಾಡ್ಕೊಂಡು ಇನ್ನೇನು ಹೊರಟ್ವಿ. ಮತ್ತೆ ಬೇರೆ ಕಡೆ ಕೂಡ ಹೋಗಬೇಕು. ಅಣ್ಣ ಇದ್ರೆ ಫುಲ್ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು. ಆದರೆ ಈ ವ್ಲಾಗಲ್ಲಿ ಅಣ್ಣನ ತೋರ್ಸೋಕ್ಕಾಗಲ್ಲ. ಅಣ್ಣ ಬಂದಾಗಿಂದನೇ ನನಗೆ ಹೆಚ್ಚಾಗಿ ವಿಡಿಯೋ ಕೂಡ ಮಾಡ್ಕೊಡ್ತಿದ್ದ, ಹಾಗಾಗಿ ನಾನು ಎಲ್ಲೂ ವಿಡಿಯೋ ಮಾಡಿಲ್ಲ. ಹಾಗಾಗಿ ಅಣ್ಣನ ಈ ವ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಪಕ್ಕ ಅಣ್ಣನ ತೋರಿಸ್ತೀನಿ ಆಯಿತಾ ನೆಕ್ಸ್ಟ್ ವ್ಲಾಗಲ್ಲಿ. ಆದರೆ ಈ ವ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ. ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಅಣ್ಣ. ಹಾಗೆ ಪುಟ್ಟ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.